ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕ್ರೀಮಿ ಪಾಸ್ತಾ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಫಸ್ಟು ಬಿಸಿನೀರು ಇಟ್ಕೊಂಡಿದ್ದೀನಿ. ನೋಡಿ, ಬಿಸಿನೀರು ಬಿಸಿ ಆಗಿದೆ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಏನಕ್ಕೆ ಅಂದರೆ ಪಾಸ್ತಾ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಆಯಿಲ್ ಹಾಕ್ಕೊಂಡಿದ್ದೀನಿ. ನೋಡಿ, ಅರ್ಧ kg ಪಾಸ್ತಾ ತಗೊಂಡಿದ್ದೀನಿ. ಇದನ್ನು ಇದ್ರಲ್ಲಿ ಹಾಕೊಳ್ಳೋಣ. ನಾನಿವಾಗ ಇದ್ರ ಜೊತೆನೆ ನಾನು ಜೋಳನೂ ಬೇಯಿಸ್ಕೊತಾ ಇದ್ದೀನಿ. ಇದ್ರ ಜೊತೆನೆ ಒಂದೇ ಸತಿ 2 ಬೇಯುತ್ತೆ ಅಂದ್ಬಿಟ್ಟು ಅಷ್ಟೇ, ಇನ್ನೇನು ಇಲ್ಲ. 1 ಚಿಟಿಕೆ ಅಷ್ಟು ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಹಾಕೊಳ್ಳೋಣ ಅಷ್ಟೇ, ಆಮೇಲೆ ಮತ್ತೆ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಬೇಯಲಿ, ಹಾಗೇನೇನೆ ಚೆನ್ನಾಗಿ ಬೇಯಬೇಕು. ಪಾಸ್ತಾ ಬೇಯಲಿ, ಹಾಗೆ ಇಲ್ಲಿ ಬೇಯ್ತಾ ಇದೆ. ಇನ್ನು ಸ್ವಲ್ಪ ಬೇಯಲಿ. ಅಷ್ಟರಲ್ಲಿ ನಾವು ಒಂದು ಕ್ರೀಮ್ ಮಾಡ್ಕೊಳ್ಳೋಣ. ಆ ಕ್ರೀಮ್ಗೆ ಏನೇನು ಬೇಕು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಆ ಕ್ರೀಮ್ ಮಾಡ್ಕೊಳೋದಕ್ಕೆ ಪನ್ನೀರ್ ತಗೊಂಡಿದ್ದೀನಿ. 150 ಗ್ರಾಮ್ ಅಷ್ಟು ಪನ್ನೀರ್ ಇದೆ. 200 ಗ್ರಾಮ್ ಇರ್ಬೋದು. ಇದರಲ್ಲಿ ಒಂದು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೆ ಫಸ್ಟೇ. ಇದನ್ನ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕೊಳ್ಳೋಣ. ಇದಕ್ಕೇನೆ ಇವಾಗ ನೋಡಿ, ಒಂದು 4-5 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಈ ರೀಸನ್ ಇಷ್ಟೇ, ನಾವು ಔಟ್ಸೈಡ್ ಫುಡ್ ತಿನ್ನೋವಾಗ ನಮಗೆ ಖಾರ ಇರಲ್ಲ, ಅದಕ್ಕೆ ನಾವು ಅದು ಇಷ್ಟಪಡಲ್ಲ. ನಾವು ಈ ಥರ ನಮ್ಮ ಮಸಾಲೆಗಳು ಔಟ್ಸೈಡ್ ಫುಡ್ಗೆ ಸೇರಿಸ್ಕೊಂಡು ತಿಂದಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೇನೆ ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೆಣಸು ಹಾಕ್ಕೊಳ್ಳೋಣ. ಇವಾಗ ಮೆಣಸು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಬೇಡ, ಸ್ವಲ್ಪ. ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಬರೋಣ. ಈ ಥರ ನುಣ್ಣಗೆ ರುಬ್ಕೋಬೇಕು. ಇವಾಗ ಪಾಸ್ತಾ ಬೆಂದಿದೆ, ಅದು ಬೇರೆ ಪಾತ್ರೆಗೆ ತಗೊಂಡು ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನು ತೋರಿಸ್ತೀನಿ. ಪಾಸ್ತಾ ಎಲ್ಲ ಬೆಂದಿದೆ. ಇವಾಗ ಒಂದು ಪಾತ್ರೆ ತಗೊಂಡಿದ್ದೀವಿ. ಒಂದು ತರ ಬಿಸಿ ಪರ್ಫೆಕ್ಟ್ ಆಗಿ ಬೆಂದಿದೆ. ಇವಾಗ ಇದನ್ನ ಯಾವ ರೀತಿ ಮಾಡ್ಕೊಂಡು ತೋರಿಸ್ತೀನಿ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇವಾಗ ಬೆಣ್ಣೆ ಹಾಕ್ಕೊಂತ ಇದ್ದೀನಿ. ಬೆಣ್ಣೆ ಕಾಣಿಸ್ತಿದ್ಯಾ? ಎಣ್ಣೆ ಅಲ್ಲ, ಬೆಣ್ಣೆ. ಬೆಣ್ಣೆ ಕರಗಲಿ. ಬೆಣ್ಣೆ ಕರಗ್ತಾ ಇದೆ. ಇದಕ್ಕೆ ಬೆಣ್ಣೆ ಹಾಕ್ಕೊಂಡ್ರೇನೆ ಚೆನ್ನಾಗಿರೋದು. ಆಕ್ಚುಲಿ ನಾನು ಏನು ಗೊತ್ತಾ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ ನಾನು ಔಟ್ಸೈಡ್ ಫುಡ್ ಬರುತ್ತಲ್ವಾ, ಅಂದರೆ ಬೇರೆ ಬೇರೆ ದೇಶದ ಫುಡ್ಡು, ಅದು ನಮ್ಮ ದೇಶದ್ದು ಮಸಾಲೆ ಮಿಕ್ಸ್ ಮಾಡಿದ್ರೆ ಯಾವ ರೀತಿ ಚೆನ್ನಾಗಿರುತ್ತೆ ಅಂತ ನೋಡೋದಕ್ಕೆ, ಟ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ಆ ಥರ ಆಗೋಯ್ತು. ಇನ್ಮೇಲೆ ಆ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ. ಟ್ರೈ ಮಾಡೋಣ, ಚೆನ್ನಾಗಿರುತ್ತೆ. ನಮ್ಮ ಮಸಾಲೆಗಳೆಲ್ಲ ಔಟ್ಸೈಡ್ ಇದಕ್ಕೆ ಸೇರಿದ್ರೆ, ಔಟ್ಸೈಡ್ ಫುಡ್ಗೆ ಸೇರಿದ್ರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅನಿಸುತ್ತೆ. ಟ್ರೈ ಮಾಡ್ತೀನಿ ಇನ್ಮೇಲೆ. ನೋಡಿ, ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ತುಪ್ಪದಲ್ಲಿ ಫ್ರೈ ಆದ್ರೆ ಮಾತ್ರ ಸ್ಮೆಲ್ ಸಖತ್ತಾಗಿ ಬರ್ತಾ ಇರುತ್ತೆ, ಗಮ್ ಅಂತ ಇರುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಪಾಸ್ತಾ ಏನೇನು ಮಿಕ್ಸ್ ಮಾಡ್ಬಿಡ್ಬೇಕು, ಆದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ಕ್ಯಾಪ್ಸಿಕಮ್ ಹಾಕೊಂತ ಇದ್ದೀನಿ. ಕ್ಯಾಪ್ಸಿಕಮ್ ಇದು ಫ್ರೈ ಆಗ್ಲಿ. ಹಾಗೇನೆ ಟೇಸ್ಟ್ಗೆ ಉಪ್ಪು ಹಾಕೊಂತ ಇದ್ದೀನಿ. ಆಮೇಲೆ ನೋಡ್ಬಿಟ್ಟು ಹಾಕೊಳ್ಳೋಣ ಬೇಕಾದ್ರೆ. ಟೊಮೆಟೊ ಹಾಕೊಂತ ಇದ್ದೀನಿ. ಇದು ಸ್ವಲ್ಪ ಬೆಣ್ಣೆ ಜೊತೆಯಲ್ಲೇ ಫ್ರೈ ಆಗಬೇಕು. ಇದ್ರ ಜೊತೆಯಲ್ಲಿ
ಸ್ವಲ್ಪ ಫ್ರೈ ಆಗ್ಲಿ ಇದು. ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಪಾಸ್ತಾನು ಮತ್ತೆ ನಾವು ಜೋಳ ಬೇಯಿಸ್ಕೊಂಡಿದ್ವಲ್ಲ ಅದು ಹಾಕೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ. ಇದು ಒಂದ್ ಕಡೆ ಈಗೇನೆ ಫ್ರೈ ಆಗ್ತಾ ಇರ್ಲಿ. ಇವಾಗ ನಾವೊಂದು ಕ್ರೀಮ್ ಮಾಡ್ಕೊಳೋದು ತೋರಿಸ್ತೀನಿ ನಾನು ನಿಮ್ಗೆ. ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ತವಾ ಇಟ್ಕೊಂತ ಇದ್ದೀನಿ, ಇದು ಬಿಸಿ ಆಗ್ಲಿ. ಬೆಣ್ಣೆ ಹಾಕೊಳ್ಳೋಣ ಮತ್ತೆ ಇದ್ರ ಸ್ವಲ್ಪ. ಸ್ವಲ್ಪ ಬೆಣ್ಣೆ ಜಾಸ್ತಿನೇ ಇಡ್ಸುತ್ತೆ ಇದರಲ್ಲಿ. ಏನ್ ಪರವಾಗಿಲ್ಲ, ಬೆಣ್ಣೆ ತಿಂದ್ರೆ ಒಳ್ಳೇದೇನೆ ಹೆಲ್ತ್ಗೆ. ಬೆಣ್ಣೆ ಕರಗ್ಲಿ. ಇದಕ್ಕೆ ಮೈದಾ ಹಾಕೊಂತ ಇದ್ದೀನಿ. ಮೈದಾ ಹಾಕೊಂಡು ಗಂಟಿಲ್ದಂಗೆ ನಾವು ಕಲ್ಸ್ಕೋಬೇಕು. ಗಂಟಿಲ್ದಂಗೆ ನಾವು ಕಲ್ಸ್ಕೋಬೇಕು. ನೋಡಿ ಈ ತರ ಆಗುತ್ತೆ. ಇವಾಗ ನಾವೇನ್ ಮಾಡ್ಬೇಕಂದ್ರೆ ನಾವು ಪಾಸ್ತಾ ಬೇಯಿಸಿಕೊಂಡಿರ್ತೀವಲ್ವಾ, ಆ ನೀರ್ನ ಹಾಕೋಬೇಕು. ಸ್ವಲ್ಪ ಆ ನೀರ್ನ ಹಾಕೊಂಡು ಚೆನ್ನಾಗಿದು ಕ್ರೀಮಿ ತರ ಆಗ್ಬೇಕು. ಆ ತರ ಕಲ್ಸ್ಕೊಳ್ಳೋಣ. ಇವಾಗ ನೋಡಿ ಕ್ಲೀನ್ ಆಗಿ ಗಂಟಿಲ್ದಿದ್ದಂಗ ಆಗಿದೆ. ಇವಾಗ ಮಿಲ್ಕ್ ಹಾಕೊಳ್ಳೋಣ. ಇದಕ್ಕೆ ಮಿಲ್ಕ್ ಹಾಕೊಂಡು ಕಲ್ಸ್ಕೊಳ್ಳೋಣ ನೀಟಾಗಿ. ಮತ್ತೆ ಇನ್ನೊಂದ್ಸತಿ ಸಾಕು. ಇವಾಗ ಇದು ಕ್ರೀಮಿ ತರ ಬರಬೇಕು. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕ್ರೀಮಿ ಸ್ಟ್ರೆಚರ್ ಬಂದಿದೆ. ಇವಾಗ ನಾವು ಆಗ್ಲೇ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಪನ್ನೀರು, ಮತ್ತೆ ಅದು ಮಿಕ್ಸಿಗೆ ಹಾಕಿ ಅದನ್ನು ಇದ್ರಲ್ಲಿ ಹಾಕೋಬಿಡೋಣ. ಇದನ್ನು ಚೆನ್ನಾಗಿ ಇದ್ರಲ್ಲೇ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಇದನ್ನ ಒಂದು ಕುದಿ ಬರ್ಸೋಣ. ಇದಕ್ಕೇನೆ ನಾವು ಇವಾಗ ಪೆಪ್ಪರ್ ಪೌಡರು ಮತ್ತೆ ಅರಿಗೆನೋ ಹಾಕೋಣ. ಅರಿಗೆನೋ ಸಾಕು. ತುಂಬಾ ಖಾರ ಆಗ್ಬಿಡುತ್ತೆ. ಯಾಕಂದ್ರೆ ಇದಕ್ಕೆ ನಾವು ಈ ಹಸಿಮೆಣಸಿನ್ಕಾಯಿನೂ ಸ್ವಲ್ಪ ಹಾಕೊಂಡಿದೀವಲ್ಲ, 2-3. ಆಮೇಲೆ ತುಂಬಾ ಖಾರ ಆಗ್ಬಿಡುತ್ತೆ. ಅದಕ್ಕೆ ಇಷ್ಟೇ ಸಾಕು. ಒಂದು ಕುದಿ ಬರಲಿ. ಇದು ನೋಡಿ ಫುಲ್ ತಿಕ್ಕಿಯಾಗಿದೆ. ಒಂದು ಸ್ವಲ್ಪ ಸಾಲ್ಟ್ ಹಾಕೋಣ. ಇದಕ್ಕೆ ಸಾಲ್ಟ್ ಹಾಕ್ತಾ ಇದ್ದೀನಿ. ಒಂದು ಕುದಿ ಬಂದಿದ ತಕ್ಷಣ ನಾವು ಪಾಸ್ತಾಗೆ ಇದನ್ನ ಶಿಫ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಂತ ಇದ್ದೀನಿ. ನಾನೆಲ್ಲನೂ ಔಟ್ಸೈಡ್ ಫುಡ್ಗೆ ನಮ್ಮ ಮಸಾಲೆಗಳು ಸೇರಿಸಿ ಮಾಡ್ತಾ ಇರೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅನ್ಸುತ್ತೆ. ನನಗೆ ಅನ್ಸುತ್ತೆ ಅಲ್ಲ, ಇರುತ್ತೆ. ಯಾಕಂದ್ರೆ ನಾವು ಬೇರೆ ಕಡೆ ತಿಂದಾಗ ಸ್ವಲ್ಪ ಸಪ್ಪೆ ಕಾಣಿಸುತ್ತೆ. ಅದು ಒಂಥರ ಏನೋ ತಿನ್ನೋದಕ್ಕೆ ಒಂಥರ ಇದನ್ಸುತ್ತೆ. ಅದಕ್ಕೆ ನೋಡಿ ಈ ತರ ಮಾಡ್ಕೊಂಡಾಗ ತುಂಬಾ ಟೇಸ್ಟಿಯಾಗಿ ತಿನ್ಬೋದು. ಇವಾಗ ನಾನು ಇದನ್ನ ಪಾಸ್ತಾಗೆ ಶಿಫ್ಟ್ ಮಾಡ್ತೀನಿ. ಸ್ಟವ್ ಆಫ್ ಮಾಡ್ಕೊಂಡು ಪಾಸ್ತಾ ಇಟ್ಕೊಳ್ಳೋಣ. ಇಲ್ಲಿ ನೋಡಿ ಪಾಸ್ತಾ ಈ ತರ ಇದೆಯಲ್ಲ, ನಾವು ಮಾಡಿಟ್ಕೊಂಡಿರೋ ಕ್ರೀಮ್ ಸೇರಿಸ್ತಾ ಇದ್ದೀನಿ. ಕ್ರೀಮಿಯಾಗಿ ಸಖತ್ತಾಗಿದೆ. ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ. ಕ್ರೀಮಿ ಸ್ಟ್ರೆಚರ್ ಎಲ್ಲರ ಸೇಮ್ ಹೋಟ್ಲಲ್ಲಿ ಯಾವ ರೀತಿ ಬರುತ್ತೋ, ರೆಸ್ಟೋರೆಂಟ್ ಅಲ್ಲಿ ಯಾವ ರೀತಿ ಬರುತ್ತೋ ಅದೇ ತರ ಬಂದಿದೆ.
ನೋಡಿದ್ರಲ್ಲ, ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ಅಷ್ಟೇ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ಗೆ. ನೋಡಿ ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಪ್ಲೇಟಿಂಗ್ ಮಾಡೋಣ. ರೆಸ್ಟೋರೆಂಟಲ್ಲಿ ಇದಕ್ಕೊಂದಕ್ಕೇನೆ 350ರಿಂದ 500 ರೂಪಾಯಿವರೆಗೂ ತಗೊಂತಾರೆ. ಬಟ್ ಮನೆಯಲ್ಲಿ ನಾವು ಎಷ್ಟು ಖರ್ಚು ಮಾಡಿ, ಒಂದು 200 ರೂಪಾಯಿ ಖರ್ಚು ಮಾಡಿರ್ತೀವಿ ಅಷ್ಟೇನೆ. ಆದರೆ ಮನೆಯವರೆಲ್ಲ ತಿನ್ಬೋದು. ನೋಡಿ ಪರ್ಫೆಕ್ಟ್ ಆಗಿದೆ. ಇದ್ರ ಮೇಲೆ ಸ್ವಲ್ಪ ಬೇಕಂದ್ರೆ ಹಾಕೋಬಹುದು ಆರಿಗನೋ. ನೋಡ್ರಾ ಎಷ್ಟು ಚೆನ್ನಾಗಿದೆ. ಓಕೆ, ಬಾಯ್ ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಬಾಯ್. ನನ್ನ ಅಡುಗೆಗಳು ಚೆನ್ನಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಬಾಯ್.